ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಗೋಡಚನಮಲ್ಗಿ ಹತ್ತಿರ ಗಿಳಿಹೊಸೂರು ಗ್ರಾಮದ ಚನ್ನರ ಸುಬೇಂದ್ರೆ ಲೀಲಾ ಮಠದಲ್ಲಿ 24/7/2026 ಬೆಳಗಿನ 11 ಗಂಟೆಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯ ವತಿಯಿಂದ ಗೋಕಾಕ್ ತಾಲೂಕಿನ ಖನಗಾಂವ್ ಮತ್ತು ತವಗಾ ವಲಯದ ಒಕ್ಕೂಟ ಪದಾಧಿಕಾರಿಗಳ ತರಬೇತಿಯನ್ನು ಶುಕ್ರವಾರ 24ರಂದು ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮದಲ್ಲಿ ಮಾನ್ಯ ಜಿಲ್ಲಾ ನಿರ್ದೇಶಕರಾದ ಶ್ರೀಯುತ ಎಚ್.ಆರ್. ಲವಕುಮಾರ್ ಮತ್ತು ತಾಲೂಕು ಯೋಜನಾಧಿಕಾರಿಗಳಾದ ಶ್ರೀಯುತ ರೋಹಿತ್ ಎಚ್. ಒಕ್ಕೂಟದ ಅಧ್ಯಕ್ಷರಾದ ಜ್ಯೋತಿ ಹಿರೇಮಠ, ಗೀತಾ ಹಲಕರ್ಣಿಯವರು ಹಾಗೂ ಪದಾಧಿಕಾರಿಗಳು ತರಬೇತಿ ಕಾರ್ಯಾಗಾರವನ್ನು ದೀಪ ಹಚ್ಚುವುದರ ಮೂಲಕ ಉದ್ಘಾಟಿಸಿದರು. ಎಲ್ಲ ಪದಾಧಿಕಾರಿಗಳು ಈ ತರಬೇತಿ ಪಡೆಯುವುದರ ಜೊತೆಗೆ ಧರ್ಮಸ್ಥಳ ಸಂಸ್ಥೆಯ ಕಾರ್ಯಗಳ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳುವುದರ ಜೊತೆಗೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾನ್ಯ ಜಿಲ್ಲಾ ನಿರ್ದೇಶಕರಾದ ಶ್ರೀಯುತ ಎಚ್.ಆರ್. ಲವಕುಮಾರ್ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಈ ಮಾಹಿತಿಯನ್ನು ಯರಗಟ್ಟಿ ತಾಲೂಕಿನ ವರದಿಗಾರರಾದ ಲಕ್ಷ್ಮಣ್ ವಿಠ್ಠಲ್ ಸುನದೋಳಿ ಹಾಗೂ ಬೆಳಗಾವಿ ಜಿಲ್ಲೆಯ ವರದಿಗಾರರಾದಂತಹ ಮಹದೇವಪ್ಪ, ಮಾಯಪ್ಪ, ಮಬನೂರ ಊರು, ಮುರುಗೋಡು ಇವರು ಜಂಟಿಯಾಗಿ ಈ ನ್ಯೂಸ್ ಅನ್ನು ನೀಡಿರುತ್ತಾರೆ. ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಹೇಳಿದ್ದಾರೆ ಅಭಿಪ್ರಾಯ. ಹಾಗಾಗಿ ನಿಲ್ಸಿದ್ರು ನಿಲ್ಸ್ಬೋದು, ಅದ್ರ ಒಳಗಡೆ ಹೋಗಿ ಬನ್ನಿ ಅಂತ. ಈಗ ಸ್ವಲ್ಪ ಮಳೆ ಸ್ಟಾರ್ಟ್ ಆಗಿದೆ, ಪರವಾಗಿಲ್ಲ, ಚೆನ್ನಾಗಿರುತ್ತೆ, ಹೋಗಿ ಬನ್ನಿ. ಜನ ಕಮ್ಮಿ ಇರುತ್ತೆ, ಹೋಗಿ ಬನ್ನಿ ಅಂತ. ಇವಾಗ ಆರಾಮಾಗಿ ಹೋಗಿ ಬನ್ನಿ. ಮಳೆ ಇದ್ರೆ ಇರುತ್ತೆ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಅಲ್ವಾ, ಹೋಗ್ಬರ್ತೀರಿ, ಒಂದ್ಸಲ ಹೋಗಿ ಬನ್ನಿ. ಹಾಗಾಗಿ ಧರ್ಮಸ್ಥಳದ ಕತೆ ಬೇಡವಾ ಅಂತ ಕಾಣುತ್ತೆ. ನಂಗೆ ಸಮಯ ಲೇಟ್ ಆಯ್ತು.